ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಮನ್ ಕರಾವಳಿಯಲ್ಲಿ ಶಿಪ್ ಮೇಲೆ ದಾಳಿಯಾಗಿದೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಓಮನ್ ನೌಕಾಪಡೆಯಿಂದ ಕಾರ್ಯಾಚರಣೆ ನಡೆದಿದೆ. ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತವಾಗಿ ಶಿಫ್ಟ್ ಮಾಡಲಾಯಿತು. ಓಮನ್ ಕರಾವಳಿಯಲ್ಲಿ ಶಿಪ್ ಮೇಲೆ ಅಟ್ಯಾಕ್ ಆಗಿದೆ. ಹಡಗಿನಲ್ಲಿದ್ದಂತಹ 24 ಭಾರತೀಯ ಸಿಬ್ಬಂದಿಯನ್ನ ಸೇವ್ ಮಾಡಲಾಗಿದೆ. ಓಮನ್ ನೌಕಾಪಡೆಯಿಂದ ಕಾರ್ಯಾಚರಣೆ ನಡೆಯಿತು. ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತವಾಗಿ ಸ್ಥಳಾಂತರಗೊಳಿಸಲಾಗಿದೆ. ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಸದ್ಯ ಹಡಗು ಮಸಿರಾ ಬಳಿ ಲಂಗರು ಹಾಕಿದೆ. ಜೊತೆಗೆ ಈ ಬಗ್ಗೆ ಭಾರತೀಯ ಕರಾವಳಿ ಕಾವಲು ಪಡೆ ಮಾಹಿತಿಯನ್ನ ನೀಡಿದೆ. ಭಾರತ ಹಾಗೂ ಓಮನ್ ಕಡಲ ಸಹಕಾರದಿಂದ ಕಾರ್ಯಾಚರಣೆ ನಡೆಯಿತು. ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಓಮನ್ ಕರಾವಳಿಯ ಬಳಿ ಟ್ಯಾಂಕರ್ MT ಮಾರಿವಿಕ್ಸ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಹಡಗಿನಲ್ಲಿದ್ದ ಎಲ್ಲ 24 ಭಾರತೀಯ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಈ ಒಂದು ಘಟನೆ ನಿನ್ನೆ ನಡೆದಿರುವಂಥದ್ದು. ಜೂನ್ 8ನೇ ತಾರೀಕು ಮಸಿರಾ ಅಂದರೆ ಓಮನ್ ಬಳಿ ಸಂಭವಿಸಿದೆ. ಓಮನ್ ಅಧಿಕಾರಿಗಳ ಸಹಯೋಗದೊಂದಿಗೆ MRCC ಮುಂಬೈ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದೆ. ಓಮನ್ ನೌಕಾಪಡೆಯ ಹೆಲಿಕಾಪ್ಟರ್ಗಳು ಎಲ್ಲಾ ಸಿಬ್ಬಂದಿಯನ್ನ ಸೇಫ್ ಆಗಿ ಶಿಫ್ಟ್ ಮಾಡಿದ್ದಾರೆ. ಹಾಗೆ ಯಾವುದೇ ಸಾವು ನೋವುಗಳು ಅಥವಾ ಗಾಯಗಳು ಸಂಭವಿಸಿಲ್ಲ. ಜೊತೆಗೆ ಈ ಹಡಗು ಏನಿದೆ, ಶಿಪ್ ಏನಿದೆ, ಅಟ್ಯಾಕ್ ಆಗಿರುವಂತಹ ಹಡಗು ಪ್ರಸ್ತುತ ಮಸಿರಾ ಬಳಿ ಲಂಗರು ಹಾಕಿದೆ. ಭಾರತೀಯ ನಾವಿಕರ ಸುರಕ್ಷತೆಯೇ ಪ್ರಮುಖ ಆದ್ಯತೆ ಅಂತ ಭಾರತೀಯ ಕರಾವಳಿ ಕಾವಲು ಪಡೆ ತಿಳಿಸಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆಯು ಭಾರತ ಓಮನ್ ಕಡಲ ಸಹಕಾರದ ಪರಿಣಾಮಕಾರಿತ್ವವನ್ನ ಪ್ರದರ್ಶನ ಮಾಡಿದೆ. ಸದ್ಯ ಇದೊಂದು ಮೇಜರ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ಓಮನ್ ಕರಾವಳಿಯಲ್ಲಿ ಶಿಪ್ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ, ರಾಷ್ಟ್ರಗಳ ನಡುವೆ ಯುದ್ಧ. ಇಷ್ಟು ದಿನ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಆದರೆ ಇದೀಗ ಹಡಗುಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಒಂದು ಕಡೆ ಹಾರ್ಮುಸ್ ಜಲಸಂಧಿಯಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಹಡಗುಗಳ ಮೇಲೆ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಓಮನ್ ಕರಾವಳಿಯಲ್ಲೂ ಕೂಡ ಶಿಪ್ ಮೇಲೆ ದಾಳಿಯಾಗಿದೆ. ಇನ್ನು ಅಲ್ಲಿದ್ದಂತಹ ಭಾರತೀಯರನ್ನ 24 ಮಂದಿ ಭಾರತೀಯ ಸಿಬ್ಬಂದಿಗಳಿದ್ರು, ಅವರೆಲ್ಲರನ್ನೂ ಕೂಡ ರಕ್ಷಿಸಲಾಗಿದೆ. ಓಮನ್ ನೌಕಾಪಡೆ ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆಯನ್ನು ನಡೆಸಿತು. ಹೆಲಿಕಾಪ್ಟರ್ ಮೂಲಕ ಆ ಸಿಬ್ಬಂದಿಗಳನ್ನು 24 ಭಾರತೀಯ ಸಿಬ್ಬಂದಿ ಏನಿದ್ರು ಅವರನ್ನ ಶಿಫ್ಟ್ ಮಾಡಲಾಗಿದೆ. ನೀವು ಕೂಡ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ತೆರೆ ಮೇಲೆ. ಹಾಗೆ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಸದ್ಯ ಹಡಗು ಕೂಡ ಸೇಫ್ ಆಗಿ ಮಸಿರಾ ಬಳಿ ಲಂಗರು ಹಾಕಲಾಗಿದೆ. ಈ ಬಗ್ಗೆ ಭಾರತೀಯ ಕರಾವಳಿ ಕಾವಲು ಪಡೆ ಮಾಹಿತಿಯನ್ನ ನೀಡಿದೆ. ಓಮನ್ ಕರಾವಳಿಯ ಬಳಿ ಟ್ಯಾಂಕರ್ MT ಮಾರಿವಿಕ್ಸ್ ಮೇಲೆ ಕ್ಷಿಪಣಿ ದಾಳಿಯಾಗಿರುವಂಥದ್ದು. ನಿನ್ನೆ ನಡೆದಿರುವಂತಹ ಘಟನೆ ಮಸಿರಾ ಅಂದರೆ ಓಮನ್ ಬಳಿ ಈ ಘಟನೆ ಆಗಿದೆ. ಓಮನ್ ಅಧಿಕಾರಿಗಳ ಸಹಯೋಗದೊಂದಿಗೆ MRCC ಮುಂಬೈ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿತು. ಹಾಗೆ ಓಮನ್ ನೌಕಾಪಡೆಯ ಹೆಲಿಕಾಪ್ಟರ್ಗಳು ಎಲ್ಲ ಸಿಬ್ಬಂದಿಯನ್ನು ಸೇಫ್ ಆಗಿ ಶಿಫ್ಟ್ ಮಾಡಿದೆ. ಹಾಗೆ ಯಾವುದೇ ಸಾವು ನೋವುಗಳು ಅಥವಾ ಗಾಯಗಳು ಕೂಡ ಆಗಿಲ್ಲ. ತಕ್ಷಣವೇ ಅಲ್ಲಿರುವಂತಹ ನೌಕಾಪಡೆ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದೆ. ಹೀಗಾಗಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಎಸ್ಪೆಷಲಿ ಭಾರತೀಯ ಸಿಬ್ಬಂದಿಗಳು ಇದ್ದರು ಆ ಒಂದು ಶಿಪ್ನಲ್ಲಿ. 24 ಸಿಬ್ಬಂದಿಗಳು ಕೂಡ ಸೇಫ್ ಆಗಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಶಿಪ್ಗಳ ಮೇಲೆ ನೇರವಾಗಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಆ ಶಿಪ್ ಎಲ್ಲವೂ ಕೂಡ ಕಮರ್ಷಿಯಲ್ ಹಡಗುಗಳಾಗಿರುತ್ತೆ. ಅದರಲ್ಲಿ ತೈಲ, ಅನಿಲ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇರುತ್ತೆ. ಹೀಗಾಗಿ ಶಿಪ್ಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ.